ನಟ ದರ್ಶನ್ 70 ಲಕ್ಷ ರೂಪಾಯಿ ಹಣದ ಮೂಲವನ್ನು ಕೆದಕೋಕೆ ಪೊಲೀಸರು ಮುಂದಾಗಿ ಐಟಿ ಇಲಾಖೆ ಕಾಗದ ಬರೆದಿದ್ದಾರೆ, ತಿಳ್ಕೊಳ್ಳೋಕೆ ಟ್ರೈ ಮಾಡ್ತಿದ್ದಾರೆ. ಇನ್ನು ಬೆಂಗಳೂರಿನ ಶಾಸಕರೊಬ್ಬರು ಅವರು ದರ್ಶನ್ ಭೇಟಿಗೆ ಪ್ರಯತ್ನಿಸಿದ್ರಂತೆ ನಿನ್ನೆ ಸಂಜೆ ಯಾಕೆ ಆಮೇಲೆ ಯಾರೋ ಒಬ್ಬರು ನಟ ಮತ್ತು ನಿರ್ದೇಶಕ ಜೈಲು ಸಿಬ್ಬಂದಿ ಕದ್ದು ಮುಚ್ಚಿ ಒಳಗೆ ಕರ್ಕೊಂಡೋಗಿದ್ದಾರೆ ಅನ್ನೋ ಆರೋಪ. ಹಂಗೆ ಕರ್ಕೊಂಡೋಗಿದ್ರೆ ಆ ಜೈಲು ಸಿಬ್ಬಂದಿ ಸುಮ್ಮನಿರಬಾರ್ದು, ನಂಬರ್ 1. ನಂಬರ್ 2, ಕರ್ಕೊಂಡೋಗೋಕ್ಕಾಗಲ್ಲ, ಯಾಕಂದ್ರೆ CCTV ಇರುತ್ತೆ ಅಂತ ನನ್ನ ನಂಬಿಕೆ. 3ನೇದು, ಹೋಗುವ ಮಹಾನ್ ವ್ಯಕ್ತಿಗಳು ಯಾರಿದ್ದಾರೆ, ಘನಂದಾರಿಗಳು ಯಾರ್ಯಾರಿದ್ದಾರೆ, ಕದ್ದು ಮುಚ್ಚಿ ಯಾಕೆ ಹೋಗಬೇಕು? ನಿಮಗೆ ನಿಜವಾದ ಮಿತ್ರ ಆಗಿದ್ದರೆ ರಾಜಾರೋಷವಾಗಿ ಹೋಗ್ರಿ. ಅಯ್ಯೋ, ಲಜ್ಗಿಡ್ತನ ತಂದು ಎಂತ ಹೇಡಿಗಳಂಗಾರೆ ಕದ್ದು ಮುಚ್ಕೊಂಡು ಹೋಗೋರು. ಅವಶ್ಯಕತೆ ಏನು? ಗೆಳೆಯ ಅನ್ನೋದಾದರೆ ನಾನು ನಂಬಿದ್ದೀನಿ, ಆತ ತಪ್ಪು ಮಾಡಿಲ್ಲ ಅನ್ನೋದು ನಿಮ್ಮ ಭಾವನೆ ಆದರೆ ಇಟ್ಸ್ ಆಲ್ ರೈಟ್. ರಾಜಾರೋಷವಾಗಿ ಹೋಗಬೇಕು, ಕದ್ದು ಮುಚ್ಕೊಂಡು ಹೋಗೋದೇನು? ಹೇಡಿಗಳು ಕದ್ದು ಮುಚ್ಕೊಂಡು ಹೋಗೋರು. ಆಮೇಲೆ ಗೊತ್ತಾಗದೇ ಇರೋ ವಿಷಯ ಹೋಗಿದ್ರೆ ಹೋಗೋಕ್ಕೆ ಟ್ರೈ ಮಾಡಿದ್ರೆ ಹೇಳ್ತಿರೋದು, ಅವಕಾಶ ಕೊಟ್ಟಿದ್ರೆ. ಆಮೇಲೆ ಅವ್ರ ಹೆಂಡತಿ ಏನೋ ಪೋಸ್ಟ್ ಹಾಕ್ಕೊಂಡಿದ್ದಾರಂತೆ, ನಿಮ್ಮ ಶಾಂತ ಇದು ನಮಗೆಲ್ಲ ಪರೀಕ್ಷೆ ಸಮಯ, ಕೋರ್ಟ್ ಮೇಲೆ ವಿಶ್ವಾಸ ಇಡೋಣ, ನಾನು ಸಿಗೋ ಭರವಸೆ ಇದೆ. ದರ್ಶನ ಉಪಸ್ಥಿತಿ ಅವರಿಗೆ ಕೇಡು ಮಾಡೋರನ್ನ ತಾಯಿ ಚಾಮುಂಡೇಶ್ವರಿ ನೋಡ್ಕೋತಾಳೆ. ಆಲ್ ರೈಟ್, ತಾಯಿ ಚಾಮುಂಡೇಶ್ವರಿ ನೋಡ್ಕೊಳ್ಳಿ, ಅವ್ರು ಕೇಡು ಮಾಡೋರು ಯಾರು ಇದ್ದರೆ. ಬಟ್ ಅವರಿಂದ ಯಾರಿಗಾದ್ರೂ ಕೇಡಾಗಿದ್ದರೆ ಅವ್ರನ್ನೂ ತಾವು ಚಾಮುಂಡೇಶ್ವರಿ ನೋಡ್ಕೋಬೇಕಲ್ಲ. ತಾಯಿ ನಂಬಿರೋರು ಅವಳು ಒಂದ್ ಕಡೆ ಪಾರ್ಟಿಸಾನ್ ಆದರೆ ಹೇಗಾಗತ್ತೆ ಆವಾಗ? ಹಾಗಾಗಬಾರ್ದಲ್ಲ. ಇದ್ರ ಮೇಲೆ ನಂಬಿಕೆ ಇದೆ, ಅದು ಆಗಬೇಕು, ಆಗಲಿ. ಈ ಮಧ್ಯೆ 4 ಜನ ನಮ್ಮ ತುಮಕೂರು ಜೈಲಿಗೆ ಶಿಫ್ಟ್ ಮಾಡಿದ್ದಾರೆ. ಅವ್ರದ್ದು ದರ್ಶನ್ ಪ್ರದೂಷಣ್ ಯಾರ ಹತ್ರನೂ ಗನ್ ಇದೆಯಂತೆ, ಅದನ್ನೆಲ್ಲ ವಾಪಸ್ ತಗೊಳ್ಳಿ ಅಂತ ಆಯುಕ್ತರು ಸೂಚನೆ ಕೊಟ್ಟಿದ್ದಾರೆ. ಈ ಮಧ್ಯೆ ಧ್ರುವ ಸರ್ಜಾ ಅಭಿಮಾನಿ ಸಂಘ ಅದೇನೋ ರೇಣುಕಾಸ್ವಾಮಿ ಕುಟುಂಬದ ನೆರವಿಗೆ ಹೋಗಿದೆಯಂತೆ. ದರ್ಶನ್ ಕೊಟ್ಟರೋ ಕೈದಿ ನಂಬರ್ 610 ಟೈಟ್ಲಿಗೆ ಬೇಡಿಕೆ ಬಂದಿದಂತೆ, ವಾಣಿಜ್ಯ ಮಂಡಳಿ ನಿರಾಕರಿಸಿದೆಯಂತೆ, ಅದನ್ನು ನಾವೇನೋ ಕೊಡಲ್ಲ ಅಂತ. ಈ ಮೇಡಮು ಆ್ಯಸ್ ಎ ವೈಫ್ ಹಾಕೋದ್ರಲ್ಲಿ ತಪ್ಪಲ್ಲ. ಒಂದು ಕಡೆ ನ್ಯಾಯಾಲಯದಲ್ಲಿ ನಂದು ಹೆಸರನ್ನೆಲ್ಲ ತರ್ಕೂಡ್ದು ಅನ್ನೋದು, ಇನ್ನೊಂದು ಕಡೆ ನನಗೆ ಬೇಕಾದಂಗೆ ಮಾತ್ರ ಹಾಕೋತೀನಿ ಅನ್ನೋದು ಸರಿ ಅಲ್ಲವೇನೋ? ಅವ್ರದನ್ನ ಮಾತ್ರ ಹೇಳೋದಕ್ಕೆ ಅವಕಾಶ ಇದೆ ಅಂತ. ಮುಂದಕ್ಕೆ ಹೋಗೋಣ. ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ SIT ಕಸ್ಟಡಿಯಲ್ಲಿರುವ ಪ್ರಜ್ವಲ್ಗೆ ಮೊದಲ ಕೇಸ್ನಲ್ಲಿಯೂ ಕೂಡ ರಿಲೀಫ್ ಸಿಕ್ಕಿಲ್ಲ. ಮೊದಲ ಪ್ರಕರಣದಲ್ಲಿ ಜಾಮೀನು ಕೋರಿ ಪ್ರಜ್ವಲ್ ಸಲ್ಲಿಸಿದ ಅರ್ಜಿಯನ್ನ ಕೋರ್ಟ್ ವಜಾ ಮಾಡಿದೆ. ಇಂದು ಪ್ರಜ್ವಲ್ರನ್ನ ಹೊಳೆನರಸೀಪುರದ ನಿವಾಸಕ್ಕೆ ಮತ್ತೊಮ್ಮೆ ಕರೆದುಕೊಂಡು ಹೋಗಿ SIT ಮಹಜರು ನಡೆಸಿದೆ. ಅತ್ತ MLC ಸೂರಜ್ಗೆ ಬೆಂಗಳೂರಿನಲ್ಲಿ ವೈದ್ಯಕೀಯ ಪರೀಕ್ಷೆಯನ್ನು ನಡೆಸಲಾಯಿತು. ನಿನ್ನೆ ರಾತ್ರಿ ಹೊಳೆನರಸೀಪುರ ಠಾಣೆಯಲ್ಲಿ ಸೂರಜ್ ವಿರುದ್ಧ 2ನೇ FIR ದಾಖಲಾಗಿದೆ. ಇದರ ಪ್ರಕಾರ 2ನೇ ಸಂತ್ರಸ್ತನ ಮೇಲೆಯೂ ಸೂರಜ್ 4 ವರ್ಷದ ಹಿಂದೆ ಲೈಂಗಿಕ ದೌರ್ಜನ್ಯ ನಡೆಸಿದ್ದಾರೆ ಅಂತ. ಇನ್ನು ಸೂರಜ್ ಬೆದರಿಕೆ ಕಾರಣ ಮೊದಲ ಸಂತ್ರಸ್ತನ ವಿರುದ್ಧ ದೂರು ಕೊಟ್ಟಿದ್ದೆ, ಲಾಡ್ಜ್ನಲ್ಲಿ ಕೂಡು ಹಾಕಿದ್ದೆ ಅಂತ 2ನೇ ಸಂತ್ರಸ್ತ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾನೆ. ಈ ಮಧ್ಯೆ ದೇವೇಗೌಡರ ಕುಟುಂಬದ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ ಅಂತ ಹಾಸನದಲ್ಲಿ JDS ಕಾರ್ಯಕರ್ತರು ಪ್ರತಿಭಟಿಸಿದ್ದಾರೆ. ಲೋಕಸಭಾ ಸ್ಪೀಕರ್ ಆಗಿ ಇವತ್ತು ಓಂ ಬಿರ್ಲಾ 2ನೇ ಬಾರಿಗೆ ದಾಖಲೆ ಆಯ್ಕೆಯಾದರು. ಅವರ ವಿರುದ್ಧ ಸ್ಪರ್ಧಿಸಿದ್ದ ಕೆ ಸುರೇಶ್ ಧ್ವನಿಮತದಲ್ಲಿ ಬಂದಾಗ ಸೋತರು. ನಂತರ ಎಲ್ಲರೂ ಅವರನ್ನು ಸ್ಪೀಕರ್ ಅವರನ್ನ ಕರ್ಕೊಂಡೋಗಿ ಅವ್ರ ಕುರ್ಚಿಗೆ ಕೂರಿಸಿದ್ರು. ಆ ಸಂದರ್ಭದಲ್ಲಿ ಪ್ರಧಾನಿ ರಾಹುಲ್ ಗಾಂಧಿ ಈಗ ವಿರೋಧ ಪಕ್ಷದ ನಾಯಕರಲ್ವೇ, ಹಾಗಾಗಿ ಅವರು ಕೂಡ ಅವ್ರ ಜೊತೆ ಹೋದರು. ಅವ್ರ ಮಧ್ಯದಲ್ಲೇ ಪ್ರೈಮ್ ಮಿನಿಸ್ಟರ್ ಅವರು ಕೈ ಕುಲುಕಿದ್ರಂತೆ. ಆಲ್ ರೈಟ್, ವಿಪಕ್ಷಗಳ ದನಿಗೆ ಜಾಗ ಕೊಡಿ ಅಂತೆಲ್ಲ ಅವ್ರು ಕೇಳಿದ್ರು. ಪಕ್ಷಪಾತ ಮಾಡಬೇಡಿ ಅಂತೆಲ್ಲ ಹೇಳ್ಕೊಂಡ್ರು. ಸರಿ, ನೀವು ಯಾರೇನು ಹೇಳ್ಕೊಂಡ್ರು ಆ ಸದನ ಹೆಂಗೆ ನಡಿಬೇಕು ಅಂತಿದ್ಯೋ ಹಾಗೆ ನಡೆಯುತ್ತೆ. ಹೇಗೆ ರೂಲಿಂಗ್ ಪಾರ್ಟಿ ಒಂದು ಪ್ರತಿಪಕ್ಷವನ್ನು ದಮನ ಮಾಡಬಾರ್ದೋ ಹಾಗೆ ಪ್ರತಿಪಕ್ಷವು ನಾನು ಹೇಳಿದ್ದೇ ನಡೆಯಬೇಕು ಅನ್ನುವಂತಹ ಮನೋಸ್ಥಿತಿಯಲ್ಲೂ ಇರಬಾರದು. ದಟ್ ಇಸ್ ದ ಬ್ಯೂಟಿ ಆಫ್ ಡೆಮಾಕ್ರಸಿ. ನಾನು ಹೇಳ್ದಂಗೆ ನಡಿಬೇಕು, ಇಲ್ಲಿದ್ದು ದಮನ ಅನ್ಬಿಡೋದು. ಹಂಗಾಗಲ್ಲ, ಹಂಗಾಗಬಾರ್ದು, ಆಗಲ್ಲ ಅಂದ್ಕೊಂಡಿದ್ದೀನಿ. ಇನ್ನು ಈ ಆದ ಕೂಡಲೇ ಹೊಸ ಸ್ಪೀಕರು ತುರ್ತು ಪರಿಸ್ಥಿತಿಯನ್ನು ಪ್ರಸ್ತಾಪಿಸಿದ್ರು. ಇವತ್ತು 50 ವರ್ಷ 2 ನಿಮಿಷ ಮೌನಾಚರಣೆಗೆ ಸೂಚನೆ ಕೊಟ್ಟರು. ವಿಪಕ್ಷಗಳ ಕೆರಳಬಿಟ್ಟುವಂತೆ ಏನು ಕೂಗಾಡಿಬಿಟ್ರಂತೆ. ಹೊರಗೂ ಆಡಳಿತ ಪಕ್ಷ ವಿರೋಧ ಪಕ್ಷಗಳು ಘೋಷಣೆಗಳು ಕೂಗಿದ್ರು. ಸ್ಪೀಕರು ಮತ್ತು ಪ್ರಧಾನಿ ಎಲ್ಲ ಅದನ್ನು ಸಮರ್ಥಿಸ್ಕೊಂಡ್ರು. ಯಾಕೆ ಅಂದರೆ ಏನು ನಡೀತು ಎಮರ್ಜೆನ್ಸಿನಲ್ಲಿ ಅದು ಸಂವಿಧಾನಕ್ಕೆ ಬಳಿದಂತಹ ಅತಿ ದೊಡ್ಡ ಮಸಿ. ಅದು ಕಪ್ಚುಕ್ಕೆ ಅಷ್ಟೇ ಅಲ್ಲ, ಮಸಿ. ಅದು ಕಪ್ಚುಕ್ಕೆ ಆದರೆ ಒಂದು ಡಾಟ್ ಮಸಿ. ಆ ಸಂದರ್ಭದಲ್ಲಿ ನಡೆದ ಅನ್ಯಾಯಗಳು, ಅನಾಚಾರಗಳು, ದೌರ್ಜನ್ಯಗಳು, ಕಿರುಕುಳಗಳು ಎಲ್ಲ ಇದೆಯಲ್ಲ, ಅದನ್ನು ಈ ಪೀಳಿಗೆ ಮರಿಬಾರ್ದು ಅನ್ನೋದು ಕೆಲವರ ಬಯಕೆ. ಅದು ಸರಿ. ಯಾರೋ ಒಬ್ರು ಹೇಳ್ತಾ ಇದ್ರು, ಎಷ್ಟು ವರ್ಷ ಅಂತ ಹಳೇದ್ ನೋಡ್ತಿರ್ತೀರಿ, ಬಹಳ ವಿಚಾರಗಳಲ್ಲಿ ಎಷ್ಟು ವರ್ಷ ಅಂತ ಹಳೇದ್ ನೋಡ್ತಾ ಇರ್ತೀರಿ ಅಂತ ಬೇರೆಯವರು ಕೇಳಬಹುದಾಗ, ಬೇರೆ ಬೇರೆ ವಿಚಾರಗಳಲ್ಲಿ. ಹಾಗಾಗಿ 2ನೇದು
ಪ್ರತಿಪಕ್ಷದಲ್ಲಿ ಯಾರು ಇವತ್ತು ಗಲಾಟೆ ಮಾಡಿದ್ದಾರೋ ಎಸ್ ಪಿ ಅಧ್ಯಕ್ಷರಾಗಿರುವಂತಹ ಮುಲಾಯಂ ಸಿಂಗ್ ಯಾದವ್ ಪುತ್ರ ಅಖಿಲೇಶ್ ಯಾದವ್, ಇಫ್ ಯುವರ್ ಫಾದರ್ ಟು ಬಿ ಅಲೈವ್ ಯು ವುಡ್ ಹ್ಯಾವ್ ಟೋಲ್ಡ್ ಯು ಏನದು ಎಮರ್ಜೆನ್ಸಿ ಅಂತ. ಎರಡನೆಯದು, ಪ್ರಜಾಪ್ರಭುತ್ವ ಉಳಿಬೇಕು ಅಂತ ಕಾನ್ಸ್ಟಿಟ್ಯೂಷನ್ ಹಿಡಿಯೋದಲ್ಲ, ಪ್ರಜಾಪ್ರಭುತ್ವ ಉಳಿವಿಗೋಸ್ಕರ ಎಮರ್ಜೆನ್ಸಿ ನೆನಪಿದ್ರೆ ಉಳಿಯತ್ತೆ. ಕಾಂಗ್ರೆಸ್ ಶುಡ್ ಸ್ಟಾಪ್ ರೆಸಿಸ್ಟಿಂಗ್ ಎಮರ್ಜೆನ್ಸಿ. ಇದನ್ನ ಇಟ್ ಶುಡ್ ಅಕ್ಸೆಪ್ಟ್ ಮಾಡಬೇಕು. ಜರ್ಮನ್ಸು ಜ್ಯೂಗಳ ಮೇಲಿದ್ದ ದಾಳಿಯನ್ನು ದೇಶವಾಗಿ ಅದು ಅಕ್ಸೆಪ್ಟ್ ಮಾಡಿಲ್ಲ. ಈಗ ಅಕ್ಸೆಪ್ಟ್ ಮಾಡಿಲ್ವೇನವರು? ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಆ ದೇಶದವರು. ಹೌದು, ಆ ದಿನ ನಡೆದ ಅತ್ಯಂತ ಘೋರ ಕೃತ್ಯಗಳದು. ನಾವು ತಪ್ಪು ಮಾಡಿದ್ವಿ ಆ ಟೈಮಲ್ಲಿ, ಒಪ್ಪಿಲ್ವೇನವರು? ಹಾಗೆ ಒಪ್ಕೋಬೇಕು ಕಾಂಗ್ರೆಸ್. ಎಸ್, ಇಟ್ ವಾಸ್ ಎ ಬ್ಯಾಡ್ ಮಿಸ್ಟೇಕ್, ಬ್ಲಾಟೆಂಟ್ ಮಿಸ್ಟೇಕ್ ವಿ ಕಮಿಟೆಡ್ ಆನ್ ದಟ್ ಡೇ. ತಪ್ಪು ಅದು ನಾವು ಮಾಡಿದ್ದ ಅವತ್ತು, ಅದನ್ನು ಒಪ್ಕೋಬೇಕು. ಒಪ್ಕೊಳ್ಳದೆ ರೆಜಿಸ್ಟ್ ಮಾಡಿ ಅದನ್ನು ಹೇಳಿದ್ರೆ ಅದ್ಯಾವ ಪ್ರಜಾಪ್ರಭುತ್ವ ಆಗತ್ತೆ? ಬ್ರಿಟಿಷರು ನಮ್ಮನ್ನು ಆಳಿದಾಗ ಕಾನ್ಸ್ಟಿಟ್ಯೂಷನ್ಗೆ ಚಾಲೆಂಜು ಎಮರ್ಜೆನ್ಸಿ. ಎಸ್, ಗ್ರೇಟೆಸ್ಟ್ ನ್ಯೂಸ್ ಆಫ್ ಈ ಶತಮಾನಕ್ಕೆ ಭಾರತದ ಸ್ನೇಹವನ್ನು ಪಾಕಿಸ್ತಾನ ಬಯಸ್ತಾ ಇದೆಯಂತೆ. ಒಬ್ಬ ಏನಪ್ಪ ಇದು, 1000 ವರ್ಷಗಳ ನಂತರ ಇದ್ದಕ್ಕಿದ್ದಂತೆ ಜ್ವಾಲಾಮುಖಿ ಎದ್ದು ಬಂದಂತೆ ಭಾವನೆ ಆಗ್ತಿದೆ ನನಗೆ. ಬನ್ನಿ ಮಿತ್ರರಾಗೋಣ, ನಿರಂತರ ಶತ್ರುತ್ವದ ಮೇಲೆ ನಮಗೆ ನಂಬಿಕೆ ಇಲ್ಲ ಅಂತ ಅಲ್ಲಿ ಒಬ್ಬ ಡ್ರಾಮಾ ಮಾಸ್ಟರ್ ಯಾರೋ ಇಶಾಕ್ ದಾರ್ ಅಂತ ಹೇಳಿದ್ದಾರಂತೆ. ಅವರು ಉಪಪ್ರಧಾನಿ ಕೂಡ ಅಲ್ಲಿ ಅಂತೆ, ವಿದೇಶಾಂಗ ಸಚಿವ ಪ್ರಧಾನಿ. ಜೊತೆಗೆ ಭಾರತ ಉತ್ತಮ ಹೊಂದಾಣಿಕೆ ಇರಬೇಕು, ಯಾವತ್ತಿಗೂ ನಮ್ಮದು ಜೊತೆ ಸ್ನೇಹಪೂರ್ವಕ ಸಂಬಂಧಗಳಿಗೆ ಅನುಕೂಲವಾಗಿರುತ್ತೆ, ನಾವು ಸತ್ಸಂಬಂಧ ಬಯಸ್ತಾ ಇದ್ದೀವಿ ಅಂತ ಇದ್ದಾರ್ ಅನ್ನೋಂಥ ಡ್ರಾಮಾ ಮಾಸ್ಟರು. ನಂಬಬೇಡಿ, ಹೇಳೋದೊಂದು ಮಾಡೋದೊಂದು. ಯಾಕೆ ಅಂದ್ರೆ ಸದಾ ಕಾಲ ಕೈಯಲ್ಲಿ ಚಾಕು ಹಿಡ್ಕೊಂಡು ಯಾವನಾದ್ರೂ ಹಿಂದೆ ನಿಂತಿದ್ರೆ ಅದು ಇವರೇ. ಚೂರಿ ಹಾಕಕ್ಕೆ ಕಾಯ್ತಿರ್ತಾರೆ. ಮತ್ತೆ ಬಾಯಿಯಲ್ಲಿ 3 ಹೊತ್ತು ವಿಷ. ಸದಾ ಕಾಲ ಉಗ್ರಗಾಮಿಗಳನ್ನ ತಮ್ಮ ಹುಟ್ಟಿದ ಮಕ್ಕಳಿಗಿಂತ ಚೆನ್ನಾಗಿ ಪೋಷಿಸುವ ಕಚಡಗಳು. ಅವ್ರ ಮಕ್ಕಳನ್ನು ಚೆನ್ನಾಗಿ ಬೆಳೆಸೋದ್ರೋ ಇಲ್ವೋ ಇವರುಗಳೆಲ್ಲ? ಉಗ್ರಗಾಮಿಗಳನ್ನ ಚೆನ್ನಾಗಿ ಬೆಳೆಸಿದ್ದಾರೆ. ಹಂಗಾಗಿ ಈ ಕಂತ್ರಿಗಳನ್ನು ನಂಬಕ್ಕಾಗತ್ತಾ ಯಾವನ? ಎಸ್, ದೇಶದಲ್ಲಿ ಮತ್ತೆ ಹಿಜಾಬ್ ವಿಚಾರ ಸದ್ದು ಮಾಡ್ತಾ ಇದೆ. ಕಾಲೇಜು ಆವರಣದಲ್ಲಿ ಹಿಜಾಬ್ ಬ್ಯಾನ್ ಮಾಡಿದ ಮುಂಬೈ ಕಾಲೇಜಿನ ನಿರ್ಧಾರದಲ್ಲಿ ಮಧ್ಯಪ್ರವೇಶ ಮಾಡಲು ಬಾಂಬೆ ಹೈಕೋರ್ಟ್ ನಿರಾಕರಿಸಿದೆ, ಅರ್ಜಿಯನ್ನ ವಜಾ ಮಾಡಿದೆ. ಆತ ತಮಿಳುನಾಡಿನ ಶಾಲೆಯಲ್ಲಿ ಜಾತಿ ಧರ್ಮಗಳನ್ನು ಗುರುತಿಸುವ ಚಿಹ್ನೆಗಳನ್ನು ಧರಿಸುವುದನ್ನು ಸಂಪೂರ್ಣವಾಗಿ ನಿಷೇಧಿಸುವಂತೆ ಜಾತಿ ಧರ್ಮ ಯಾಕೆ? ರಿಲಿಜನ್ ತನ್ನಿ ನೋಡೋಣ. ಬರೀ ಜಾತಿ ಧರ್ಮ ಯಾಕೆ? ಹಿಂದೂ ಸಮಾಜಕ್ಕೆ ಬಂದಾಗೆಲ್ಲ ಜಾತಿ ಧರ್ಮದಲ್ಲಿ ಹೊಡಿಬೇಕು, ರಿಲಿಜನ್ಗೆ ಬಂದಾಗ ಮಾತ್ರ ನೀವೇನೋ ಮೇಲಿಂದ ಇಳಿದು ಬಂದಿರೋರ್ ಥರ ಒಂದ್ ಕಡೆಗೆ ನಿಂತ್ಕೊಳ್ಳೋದು ಯಾಕೆ? ಇದು ದ್ವಂದ್ವ. ಬರೀ ಜಾತಿ ಧರ್ಮ ಏನು? ನನ್ನ ಇಷ್ಟ ಬಂದಿದ್ದು ನಾನು, ನಿಮಗೆ ಇಷ್ಟ ಬಂದಂಗೆ ನೀವಿರ್ಬೋದು ಪೊಲಿಟಿಷಿಯನ್ಸ್, ನಮಗೆ ಇಷ್ಟ ಬಂದಂಗೆ ನಾವಿರೋಂಗಿಲ್ವ ಹಂಗಾರೆ ಅಂತಾರೆ. ಹಿಜಾಬ್ದು ಕರ್ನಾಟಕದ್ದು ಪೆಂಡಿಂಗ್ ಇದೆ ಸುಪ್ರೀಂ ಕೋರ್ಟಲ್ಲಿ, ಯಾವಾಗ ಬರುತ್ತೋ ಏನು. ಮೈಸೂರಿನ ಚಾಮರಾಜ ಕ್ಷೇತ್ರದ ಶಾಸಕರು ಮತ್ತು ಇನ್ಯಾರೋ ಹಲವರಿಗೆ ಉದ್ಯಮಿಗಳು ಯಾರ್ಯಾರಿಗೋ ಕೆಲವರೆಲ್ಲ ನಿಮ್ಮ ಹತ್ರ ಅಶ್ಲೀಲ ಫೋಟೋ ಇದೆ ನಮ್ಮದು, ಹುಷಾರ್ ವೈರಲ್ ಮಾಡ್ಬಿಡ್ತೀವಿ, ದುಡ್ಡು ಕೊಡ್ಬೇಕಂತ ಎದುರಿಸ್ತಿದ್ರಂತೆ. ಅಲ್ಲಿಯ ಶಾಸಕ ಹರೀಶ್ ಗೌಡ ದೂರು ಕೊಟ್ಟಿದ್ರು. ಬೆದರಿಕೆ ಹಾಕಿದ್ದವ್ರನ್ನ ಬಂಧಿಸಿ ಈಗ ಮೊಬೈಲ್ ನಂಬರ್ನೆಲ್ಲ ಆಧರಿಸಿ ತನಿಖೆ ಮಾಡ್ತಿದ್ದಾರಂತೆ. ಬಂಧಿಸಿ ಪ್ರಯೋಜನ ಇಲ್ಲ, ತಲೆ ಬೋಳಿಸ್ಬಿಟ್ಟು ಕತ್ತೆ ಮೇಲೆ ಕೂರಿಸಿ ಮೆರವಣಿಗೆ ಮಾಡಬೇಕಿಂತ ಕಚಡಗಳಿಗೆ ಹೇಳ್ತೀನಿ. ಡ್ರಗ್ ಕೇಸ್ನಲ್ಲಿ 4 ವರ್ಷಗಳ ನಂತರ ರಿಲೀಫ್ ಸಿಕ್ಕಿರೋ ಬಗ್ಗೆ ನಟಿ ಸಂಜನಾ ಗಲ್ರಾಣಿ ಮೊದಲ ಪ್ರತಿಕ್ರಿಯೆ ನೀಡಿ ನನ್ನದಲ್ಲದ ತಪ್ಪಿಗೆ ನನ್ನನ್ನು ಟಾರ್ಗೆಟ್ ಮಾಡಿದ್ರು ಅಂತ ಕಣ್ಣೀರು ಹಾಕಿದ್ದಾರೆ. ಅನಿಸ್ತಾ ಇದೆ ನನಗೆ ಆಗಿದ್ದ ಗಾಯ ವಾಸಿ ಅಂತೂ ಖಂಡಿತವಾಗ್ಲೂ ಆಗಿಲ್ಲ. ಮನೆಯಲ್ಲಿ ಒಂದು ಬಿಯರ್ ಬಾಟಲು ಸಿಕ್ಕಿಲ್ಲ, ಒಂದು ಸಿಗರೇಟು ಸಿಕ್ಕಿಲ್ಲ. ನನ್ನನ್ನು ಈ ಥರ ಮಾಡಿಬಿಟ್ರು. ನನ್ನನ್ನು ಟ್ರೋಲ್ ಮಾಡೋಕ್ಕೆ ದಯವಿಟ್ಟು ಯಾರ್ಯಾರು ಟ್ರೋಲರ್ಸ್ ಇದ್ದಾರೋ ದಯವಿಟ್ಟು ನಿಲ್ಲಿಸಿ. ನಾನು ತುಂಬ ನೊಂದಿದ್ದೀನಿ ಈ ವಿಚಾರದಲ್ಲಿ. ನನ್ನ ತಂದೆ ತಾಯಿ ಅನುಭವಿಸಿದ್ದಾರೆ, ನನ್ನ ಗಂಡನಿಗೂ ಇಷ್ಟೆಲ್ಲ ಅನುಭವ ಆಗಿದೆ. ಕೆಟ್ಟದಾಗಿ ಅವ್ರ ಬಗ್ಗೆನೂ ಬರೆದಿದ್ದಾರೆ ಅಲ್ಲಿ, ಅವ್ರು ಯಾಕೆ ಮುಸ್ಲಿಮ್ಗೆ ಮದುವೆ ಆಗಿರೋದು, ಅದರಲ್ಲೂ ಅಜೆಂಡಾ ಇದೆ ಅಂತ. ಆಲ್ ರೈಟ್, ಶಿ ಹ್ಯಾಸ್ ಎ ರೈಟ್ ಟು ಸೇ ವಾಟ್ ಶಿ ವಾಂಟ್ಸ್ ಟು ಸೇ. ಈಗ ಆ ಟೈಮ್ನಲ್ಲಿ ಆಗಬೇಕಾದ ಡ್ಯಾಮೇಜ್ ಎಲ್ಲ ಅದೆಲ್ಲ ಇದೆ. ಈಗ ಅದಕ್ಕೆ ಹೇಳಿದ್ದು ನಾನು, ಈಗ ಅವ್ರಿಗೆ ಹಕ್ಕಿದೆ, ಅದನ್ನು ಹೇಳಕ್ಕೆ ಬಿಟ್ಟಿದ್ದೀವಿ ನಾವು. ಅದಕ್ಕೆ ಆಲ್ ರೈಟ್. ಕುಕ್ಕೆ ಸುಬ್ರಹ್ಮಣ್ಯದ ದೇವಸ್ಥಾನದ ಆನೆಗೆ ಕೋಪ ಬಂದ್ಬಿಟ್ಟಿದೆ ಇವತ್ತು. ಏನಕ್ಕೋ ಏನೇನೋ ಅಕ್ಕಪಕ್ಕ ಏನೋ ಆಗಿರುತ್ತೆ. ಯಾರೋ ನಿಂತಿದ್ದಂತೆ, ಸೊ ಅಂಡ್ಲಿಂದ ಹಿಡ್ಕೊಂಡು ಯಾಕೆ ಪಿಸಾಕಿದೆ ಒಂದು ಸೈಡ್ಗೆ ಹೋಗತ್ಲ ಕಡೆಗೆ ಅಂತ. ಅದು ವಿಡಿಯೋ ವೈರಲ್ ಅಂತೆ. ಬಟ್ ಈಗ ಹೇಳ್ತಿದ್ದಾರೆ ಆ ಸೊಂಡ್ಲಿಂದ ಒಡಿಸ್ಕೊಂಡಿದ್ದ ವ್ಯಕ್ತಿ ಮದ್ಯದ ಅಮಲಿನಲ್ಲಿದ್ದ ಅಂತ. ಮೋಸ್ಟ್ಲಿ ಆನೆಗೆ ದೇವಸ್ಥಾನದಲ್ಲಿರೋ ಆನೆ ಅಲ್ವಾ, ಅದಕ್ಕೆ ಮದ್ಯದ ವಾಸನೆ ಆಗಲ್ಲ ಅನ್ಸತ್ತೆ.
ಹೇಳೋಕ್ಕಾಗಲ್ಲ, ಪ್ರಾಣಿಗಳು ಭಾಳ ಸೆನ್ಸಿಟಿವ್, ಅದರಲ್ಲೂ ಗಮನಿಸುತ್ತೆ. ಆನೆ ಎಂಟೈರ್ಲಿ ವರ್ಕ್ಸ್ ಆನ್ ಸ್ಮೆಲ್. ಅದರ ಸೊಂಡಲು ಇದರಿಂದ ವರ್ಕ್ ಮಾಡ್ತಿರೋದು ಕಂಪ್ಲೀಟ್ಲಿ ಸ್ಮೆಲ್. ಅದು ಗೊತ್ತಿಲ್ಲ ಅದಕ್ಕೆ ಏನು ಬಂತೋ ಏನೋ ಓಕೆ, ವಾಸನೆ, ಅದನ್ನ ಅದಕ್ಕೆ ಇಷ್ಟ ಆಗದೆ ಇರೋದಿರ್ಬೋದು ಏನಾದ್ರು, ಗೊತ್ತಿಲ್ಲ. ಆಲ್ ರೈಟ್, ಹೋಟೆಲ್ ಕಿತ್ತು ಬಿಸಾಕ್ತು, ಏನೂ ಆಗಿಲ್ಲ, ಬಚಾವಾಗಿದ್ದಾನೆ ಅಷ್ಟೇ.